ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಮಾಡ್ತಾ ಇರೋದು ಸೌತ್ ಇಂಡಿಯನ್ ರೆಸಿಪಿ. ಇದು ತುಂಬ ಸಾಫ್ಟ್ ಆಗಿರ್ತೈತಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರ್ತೈತಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಒಂದು ಕಮೆಂಟ್ ಹಾಕಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಇದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಪ್ರತಿದಿನ ನಿಮಗೆ ಇಡ್ಲಿ ದೋಸೆ ತಿಂದು 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 ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನಿಲ್ಲ, ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಮತ್ತು 5 ಮಿನಿಟ್ಸಲ್ಲಿ ಪಟಾಫಟ್ ಅಂತ ಮಾಡ್ಬೋದು. ಈಗ ವರ್ಕಿಂಗ್ ವುಮೆನ್ಸ್ ಎಲ್ಲ ನೈಟೇ ಪ್ರಿಪೇರ್ ಮಾಡಿರ್ತಾರೆ, ನಾಳೆ ಏನು ಮಾಡಬೇಕು ಟಿಫಿನ್ಗೆ ಅಂತ ಅಂದ್ಕೊಂಡು ಮಲ್ಕೊಂಡಿರ್ತಾರೆ. ಒಂದೊಂದು ಸಾರಿ ಅಯ್ಯೋ ಮರ್ತೇ ಮಲಗಿಬಿಟ್ಟಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹರಿಬರಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಈ ರೀತಿಯಾದಂತಹ ಇದಿಯಪ್ಪ ಅಂತ ಕರೀತಾರೆ, ಇದನ್ನು ಇದಿಯಪ್ಪಮ್ ಅಂತ. ನೀವು ಇದನ್ನು ಟ್ರೈ ಮಾಡ್ಬೋದು. ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ 1 ಕಪ್ ಮೊಸರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಡಿದ್ದೀನಿ. ನಂತರ ಬಿಸಿ ಬಿಸಿ ಹೋದಾಡ್ತಕ್ಕಂತಹ ನೀರನ್ನು ಹಾಕಿ ಕೈಲಿ ಮುಟ್ಬೇಡಿ, ಸುಡ್ತೈತಿ. ಸೊ ಹಾಗಾಗಿ ನಾನು ಚಮಚಲ್ಲೇ ಕೂಡ ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಇದನ್ನು ನಾವು ಮಿಕ್ಸ್ ಮಾಡಿದ ನಂತರ ಅಂದರೆ ಉಪ್ಪು, ಅಕ್ಕಿ ಹಿಟ್ಟು, ಮೊಸರನ್ನು ಮಿಕ್ಸ್ ನೀರನ್ನು ಹೋದಾಡಿಸಿ ಮುದ್ದೆ ತಿರುಗುತ್ತೆಯಲ್ಲ ಆ ರೀತಿ ಮುದ್ದೆ ಮಾಡಿ ತೊಗೊಳ್ಳಿ, ಅದು ಚೆನ್ನಾಗಿರುತ್ತೆ. ಅದು ನೆನೆಸುವಂಥ ಅವಶ್ಯಕತೆ ಇರಲ್ಲ. ನಾನು ನಾದಿದ್ನಲ್ಲ ಆ ರೀತಿ ನಾದಿದರೆ ಒಂದು 10ರಿಂದ 15 ನಿಮಿಷ ಹಿಟ್ಟನ್ನು ನೆನೆಸ್ಬಿಟ್ಟು ತೊಗೋಬೇಕು. ನಾನು ನಾದ್ಬಿಟ್ಟಿದ್ದೀನಿ. ನಾನೀಗ 2ನೇ ಸಾರಿ 3ನೇ ಸಾರಿ ಮಾಡೋದ್ರಿಂದ ಇದನ್ನು ನಾದ್ಬಿಟ್ಟು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ಮಾಡೋರಾದರೆ ನೀವು ಅದನ್ನು ಹಾಗೆ ಮುದ್ದೆ ರೀತಿಯೇ ಮಾಡಿ ತೊಗೊಳ್ಳಿ. ಆಮೇಲೆ ನಾನಿವಾಗ ಒಂದು ಸಂಡಿಗೆ ಮಾಡುವಂಥ ಮಣಿ ತೊಗೊಂಡು ಅದಕ್ಕೆ ಆಯಿಲನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಚಿಕ್ಕದಾಗಿರ್ತಕ್ಕಂತಹ ಪ್ಲೇಟನ್ನು ಜೋಡಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರ್ತೈತಿ. ಡಿಫ್ರೆಂಟ್ ಟೇಸ್ಟನ್ನು ನೀವು ಸವಿಯೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಮಾಡ್ಕೊಂಡು ತಿಂದರೆ. ಇವಾಗ ನಾನು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ನಾದಿಟ್ಟಿರ್ತಕ್ಕಂಥ ಹಿಟ್ಟನ್ನು ಈ ಸಂಡಿಗೆ ಮಣಿಗೆ ಹಾಕಿ ಅದನ್ನು ಒತ್ತಿ ತೊಗೋಬೇಕು. ಒತ್ತಿ ತೊಗೊಂಡ್ರೆ ನಮ್ಮದು ಸಂಡಿಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮದು ಸಂಡಿಗೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರ್ತಕ್ಕಂತಹ ಇದಿಯಪ್ಪಮ್ ರೆಡಿ ಆಗುತ್ತೆ. ಇದು ಕೇರಳ ಸ್ಪೆಷಲ್. ಕೇರಳದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಟಿಫಿನ್ ರೆಸಿಪಿ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬರಿತಾ ಇದೆ. ಸ್ವಲ್ಪನೂ ಕೂಡ ಹರಿಯೋದಿಲ್ಲ, ಯಾಕಂದರೆ ಬಿಸಿ ನೀರು ಹಾಕಿರ್ತೀವಲ್ಲ. ನೀವು ಮುದ್ದೆ ರೀತಿ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನಾವು ಒಮ್ಮೆ ಬಿಸಿ ನೀರಲ್ಲಿ ಹಾಕಿ ಮುದ್ದೆ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಈ ರೀತಿಯಾಗಿ ಒತ್ತಿ ತೊಗೊಳ್ತಾ ಇದ್ದೀನಿ, ಚಿಕ್ಕದಾಗಿ ತೊಗೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನಿಮಗೆ ಬೇಡ ಒಂದೇ ಅಪ್ಪಮ್ ಸಾಕು, ಒಂದು ಅಪ್ಪಮ್ ತಿಂದರೆ ಒಬ್ರಿಗೆ ಸಾಕು, ಬೇಗನೆ ಆಗಬೇಕು ಇನ್ನು ಅಂದರೆ ನೀವು ಇದು ಬಾಳೆ ಎಲೆನ ತೊಗೊಂಡು ಅದ್ರ ಮೇಲೆ ದೊಡ್ಡದಾಗಿ ಹಾಕ್ಕೊಂಡು ಅದನ್ನು ಕೂಡ ಹಬೆಯಲ್ಲಿ ಬೇಯಿಸಿ ತೊಗೊಳ್ಬೋದು. ನಾನು ಬಾಳೆ ಎಲೆ ಇಲ್ಲದೆ ಇರೋ ಕಾರಣ ನಾನು ಇಡ್ಲಿ ಪಾತ್ರೆಯಲ್ಲೇ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇಡ್ಲಿ ಪಾತ್ರೆಗೆ ನೀರು ಕಾದಿದೆ, ಅದನ್ನು ಹಬೆಯಲ್ಲಿ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಹಬೆಯಲ್ಲಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಬಿಟ್ಟು ತೊಗೊರಿ. ತುಂಬ ಟೇಸ್ಟಿಯಾದಂತಹ ಇನ್ಸ್ಟೆಂಟ್ ಇಡ್ಲಿ ಅಂತ ನಾವು ಹೇಳ್ಬೋದು. ನಾನು ತಿಂದ ಮೇಲೆ ನನಗೆ ಗೊತ್ತಾಗಿರೋದು ಇದು ತುಂಬ ಇನ್ಸ್ಟೆಂಟ್ ಇಡ್ಲಿ ಅಪ್ಪ, ಅದೇ ರೀತಿ ಬರ್ತೈತಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇನ್ಸ್ಟೆಂಟ್ ಇಡ್ಲಿ ಅಂತ ಕರಿತೀನಿ. ಸೌತ್ ಇಂಡಿಯನಲ್ಲಿ ಕೇರಳದಲ್ಲಿ ಅದನ್ನ ಇದಿಯಪ್ಪಮ್ ಅಂತ ಕರೀತಾರೆ. ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ವಾವ್ ಎಂಥ ರೆಸಿಪಿ ಟ್ರೈ ಮಾಡಿದ್ದೆ ಅನ್ನಿಸ್ತು. ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ನಮ್ಮದು ರೆಡಿ ಆಯಿತು ಇದಿಯಪ್ಪಮ್. ಅದನ್ನು ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ. ತೆಗೆದುಬಿಟ್ಟು ನೋಡಿರಿ ಎಲ್ಲಿ ಮುರಿಯೋದಿಲ್ಲ, ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿರ್ತೈತಿ. ನಾವು ಇಡ್ಲಿಗಿಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ.
ಮಕ್ಕಳಂತೂ ಮ್ಯಾಗಿ ಅಂತಲೂ ಕೂಡ ತಿಂತಾರೆ. ಇದನ್ನು ನೀವು ಡಿಫ್ರೆಂಟ್ ವೇಯಲ್ಲಿ ಇದನ್ನು ಮಾಡ್ಬೋದು. ಈ ರೀತಿ ಹಬೆಯಲ್ಲಿ ಬೇಯಿಸಿ ತೊಗೋಬೋದು, ಅಥವಾ ನಾವು ಫ್ರೈಡ್ ರೈಸ್ ಥರ ಮಾಡಿ ಅದಕ್ಕೆ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೊಗೋಬೋದು. ಇಲ್ಲ ಪಾಸ್ತಾ ರೀತಿಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಒಂದು ಕಪ್ ಹಿಟ್ಟಲ್ಲಿ ವಿಧವಾದಂತಹ ತಿಂಡಿಗಳನ್ನು ನಾವು ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಅದ್ರ ಜೊತೆಗೆ ಸಾಂಬಾರು ಮತ್ತು ಚಟ್ನಿ ಮಾಡ್ಕೋತಾ ಇದ್ದೀನಿ. ನೀವು ಎಗ್ ಕರಿ, ಚಿಕನ್ ಕರಿ, ಈ ರೀತಿ ಪ್ರತಿಯೊಂದರಲ್ಲೂ ಕೂಡ ಇದು ಸೂಪರ್ ಕಾಂಬಿನೇಷನ್ ಆಗುತ್ತೆ. ಯಾವುದೇ ಡೌಟ್ ಬೇಡ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ನಾನು ಸಾಂಬಾರು ರೆಸಿಪಿಯನ್ನು ಇದರಲ್ಲಿ ತೋರಿಸ್ತಾ ಇಲ್ಲ. ನಿಮಗೆ ಸಾಂಬಾರು ರೆಸಿಪಿ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಟೇಸ್ಟಿಯಾದಂತಹ ಕೇರಳ ಸ್ಪೆಷಲ್ ಇಡಿಯಪ್ಪಂ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಂತಹ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ. ಅದಕ್ಕೆ ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು, ಸ್ವಲ್ಪ ಜೀರಿಗೆ ಮತ್ತು ಉಪ್ಪು. ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ನೀವು ಪುಟಾಣಿನ ಕೂಡ ಬಳಸ್ಬೋದು. ಇದರಲ್ಲಿ ನಾನು ಪುಟಾಣಿ ಬಳಸ್ತಾ ಇಲ್ಲ, ಬರೀ ಕಡಲೆ ಬೀಜ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾವನ್ನು ಹಾಕ್ಕೊಂಡು ಹಸಿದು ಕೂಡ ಹಾಕ್ಬೋದು, ಅಥವಾ ನಾನು ಕಡಿಮೆ ಹಾಕೋದ್ರಿಂದ ಹಸಿದು ಹಾಕ್ತಾಯಿದ್ದೀನಿ. ನೀವು ಶೇಂಗಾ ಜಾಸ್ತಿ ಬಳಸ್ತೀನಿ ಅಂದರೆ ಅದನ್ನು ಹುರಿದ್ಬಿಟ್ಟು ತೊಗೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮಗೆ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಹುರಿದ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದು ತೊಗೊಳ್ಳಿ, ಆವಾಗಲೂ ಚೆನ್ನಾಗಿ ಟೇಸ್ಟಿಯಾದಂತಹ ಚಟ್ನಿ ರೆಡಿ ಆಗುತ್ತೆ. ನಮ್ಮದು ಸೂಪರ್ ಸಾಫ್ಟ್ ಟೇಸ್ಟಿಯಾದಂತಹ ಇಡಿಯಪ್ಪಂ ಕೂಡ ರೆಡಿ ಆಯಿತು. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.